ಮಂಗಳೂರಿನ ಸಂತ ಜೆರೋಸಾ ಶಾಲೆಯಲ್ಲಿ ನಡೆದಂತಹ ಘಟನೆ ಈಗ ರಾಜಕೀಯ ಹಂತವನ್ನ ಬಂದು ತಲುಪಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರೇ ಸ್ವತಃ ಇದ್ದಾರೆ. ಅವರ ವಿರುದ್ಧ ಈ ಒಂದು ಬೆಳವಣಿಗೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಅವರು ಈ ಸಮಗ್ರ ಬೆಳವಣಿಗೆ ಮತ್ತು ಘಟನೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ವೇದವ್ಯಾಸ್ ಕಾಮತ್ ಅವರೇ, ತಮ್ಮ ವಿರುದ್ಧ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ FIR ಆಗಿದೆ. ತಮ್ಮ ವಿರುದ್ಧ ಹಲವು ಆರೋಪಗಳಿದೆ. ಆರಂಭದಲ್ಲಿ ಈ ಘಟನೆಯ ಬಗ್ಗೆ ಹೇಳೋದಾದ್ರೆ, ಮಾಧ್ಯಮದ ಮಧ್ಯದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಘಟನೆ ಆದಂಥ 3ನೇ ದಿವಸ ಈ ಪ್ರತಿಭಟನೆ ಆಗುವಂಥ ಸ್ಥಳಕ್ಕೆ ಹೆತ್ತವರು, ಸಾರ್ವಜನಿಕರು, ನೂರಾರು ಜನ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವರು ನನಗೆ ಕರೆ ಮಾಡಿದ್ದಕ್ಕೆ ನಾನು ಶಾಲೆ ಹತ್ತಿರ ಹೋಗಿದ್ದೀನಿ. ಅಲ್ಲಿಯ ಸತ್ಯಾಸತ್ಯತೆಯನ್ನು ತಿಳ್ಕೊಂಡಾಗ, ಮಕ್ಕಳು ಮತ್ತು ಬೇರೆ ಬೇರೆ ಹೆತ್ತವರು ಹೇಳಿದಂಥ ವಿಚಾರಗಳನ್ನು ತಿಳ್ಕೊಂಡಾಗ, ಶ್ರೀರಾಮನಿಗೆ ಅವಹೇಳನೆ ಆಗಿದೆ, ನಾಗದೇವರಿಗೆ ಅವಹೇಳನೆ ಮಾಡ್ತಾರೆ ಅಂತೇಳುವಂಥದ್ದನ್ನು ತಿಳ್ಕೊಂಡಾಗ ನಾನು ಆ ಶಾಲೆಯ ಆಡಳಿತ ಮಂಡಳಿಯವರಿಗೆ ಮಾತಾಡಿಸ್ಲಿಕ್ಕೆ ಬಯಸಿದ್ದೆ. 11 ಗಂಟೆಯಿಂದ 4:30 ಗಂಟೆ ತನಕ ನಾನು ಅವರನ್ನು ಮಾತಾಡಲಿಕ್ಕೆ ಬಯಸಿದಾಗ ಅವರು 4 ಗಂಟೆ ತನಕ ಹೊರಗಡೆ ಬಂದಿಲ್ಲ. 4:30 ಗಂಟೆ ಹತ್ರಕ್ಕೆ ಅವರು ಬಂದಾಗ ಅವ್ರ ಹತ್ರ ಮಾತಾಡಿಸ್ಕೊಂಡಾಗ ಅವರಿಗೆ ಅವರ ಆ ರೀತಿಯ ತಪ್ಪು ಭಾವನೆಗಳನ್ನು ಹೇಳಿದಾಗ ನಾನು ರಾಮನನ್ನು ಅವಹೇಳನ ಮಾಡಿ ನಾವು ಬಿಡಲ್ಲ ಅಂತ ಹೇಳಿದ್ರು ಖಡಾಖಂಡಿತವಾಗಿ ನಾನು ಹೇಳಿದ್ದೇನೆ. ಅದು ಇವತ್ತು ಹೇಳ್ತೇನೆ. ಹಾಗಾಗಿ ಘಟನೆ ಆದಂಥ 3ನೇ ದಿವಸ ನನ್ನ ಕ್ಷೇತ್ರದ ಸಾವಿರಾರು ಜನರು, ನೂರಾರು ಜನರು ಪ್ರತಿಭಟನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನನ್ನನ್ನು ಕರೆದ್ರೆ ಹೋಗಬೇಕಾದದ್ದು ಒಂದು ಶಾಸಕನ ಜವಾಬ್ದಾರಿ. ಮತ್ತು ಪ್ರತಿಭಟನೆ ಮಾಡುವಂಥದ್ದು ಶಾಲೆಯ ಗೇಟಿನ ಹೊರಗಡೆ ಇರ್ಬೋದು, ಈ DC ಆಫೀಸ್ನ ಕಚೇರಿ ಹೊರಗಡೆ ಇರ್ಬೋದು, ಎಲ್ಲಿ ಕೂಡ ಪ್ರತಿಭಟನೆ ಮಾಡುವಂಥದ್ದು ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ನಾಗರಿಕನಿಗೆ ಹಿಂದೆ ಹಿಡಿದು ಒಂದು ಶಾಸಕನಿಗೆ ಅಧಿಕಾರ ಇದೆ. ಈ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಕೊಟ್ಟಂಥ ಅಧಿಕಾರ. ಇದನ್ನು ಪ್ರತಿಭಟನೆ ಮಾಡಿದ್ದಕ್ಕಾಗಿ ನೀವು FIR ಮಾಡ್ತೀರಿ ಅಂತೇಳಿ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಪ್ರತಿಭಟನೆ ಮಾಡೋದು ಕೂಡ ಅಧಿಕಾರ ನಮ್ಗೆ ಇಲ್ವಾ? ಈ ಅಧಿಕಾರಗಳನ್ನು ಕೂಡ ಕಾಂಗ್ರೆಸ್ ನಮ್ಮ ಹತ್ರ ಕಸಿದುಕೊಳ್ಳುತ್ತಾ ಅಂತ ಹೇಳುವಂಥ ಒಂದು ಪ್ರಶ್ನೆ ನಾವು ಇವತ್ತು ನೋಡಬೇಕಾಗಿದೆ. ಆಧಾರರಹಿತ ಆರೋಪವನ್ನ ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ ವೇದವ್ಯಾಸ್ ಕಾಮತ್ ಅವರು ಅನ್ನೋ ಆರೋಪ. ನೋಡಿ, ಆಧಾರ ಈ ಕಾಂಗ್ರೆಸ್ ಕೃಪಾಕೋಶಿತ ಯಾರೆಲ್ಲ ಸತ್ಯಶೋಧನಾ ಸಮಿತಿ ಬೇರೆ ಬೇರೆ ಸಮಿತಿಗಳನ್ನು ಮಾಡ್ಕೊಂಡಿದ್ದಾರೆ, ಇವರು ಹೋಗಿ ಆ ಟೀಚರ್ ಹತ್ರ ಕೇಳಿದರು ಅಥವಾ ಶಾಲೆಯಲ್ಲಿ ಕೇಳಿದರು. ಈ ಸತ್ಯಶೋಧನಾ ಸಮಿತಿಯ ಎಲ್ಲ ತಂಡದವರು ಯಾರೆಲ್ಲ ಹೋಗಿದ್ದಾರೆ, ಅವರು ಯಾರು ಆ ಹೆತ್ತವರು ಅಥವಾ ಮಕ್ಕಳ ಹತ್ರ ಒಬ್ಬರ ಹತ್ರ ಬಂದು ಕೇಳಿದ್ದಾರೆ? ಈಗ ಕೋರ್ಟಿನಲ್ಲಿ ಒಂದು ವಿಚಾರ ಆಗುವಾಗ ಎರಡೂ ಆಪಾದಿತ ಮತ್ತು ಇನ್ನೊಬ್ಬರು 2 ವರ್ಗದ ಜನರ ಹತ್ರ ಅವರ ಮಾಹಿತಿಗಳನ್ನು ಕೇಳಿಕೊಂಡು ಜಡ್ಜ್ಮೆಂಟ್ ಕೊಡೋದು. ಇದೇನಿಲ್ಲ, ಟೀಚರ್ ಹತ್ರ ಹೋಗಿ ಕೇಳಿದರು, ಶಾಲೆಯವ್ರ ಹತ್ರ ಕೇಳಿದರು, ಇವರು ನಿರ್ಧಾರ ತೆಗೆದುಕೊಳ್ತಾರೆ. ಮಕ್ಕಳ ಹತ್ರ ಕೇಳಿ, ಆ ಮಕ್ಕಳು ದೇವರ ಸ್ವರೂಪ, ಆ ಮಕ್ಕಳು ಏನೆಲ್ಲ ಹೇಳಿದಾರಂತ ಮಾಧ್ಯಮದ ಎದುರುಗಡೆ ಘಂಟಾಘೋಷವಾಗಿ ಹೇಳಿದ್ರಲ್ಲ, ಅವಾಗ ಆ ಮಕ್ಕಳು ಸುಳ್ಳು ಹೇಳ್ತಾರೆ ಅಂತ ಹೇಳೋದು ಪ್ರಶ್ನೆ ಬರುತ್ತೆ. ಒಂದು ಮಕ್ಕಳು ಹೇಳಿದ್ರೆ ತೊಂದರೆ ಇಲ್ಲ, 2 ಅಲ್ಲ, 100 ಮಕ್ಕಳು ಹೇಳಿದ್ರಲ್ಲ. ಇದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಎಲ್ಲೋ ಒಂದು ಕಡೆ ಆಗುವಂಥ ಘಟನೆಗಳಿಗೆ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ FIR ದಾಖಲಿಸ್ತಾರೆ. ಭಾಳ ದುಃಖ ಏನು ಅಂತ ಹೇಳಿದರೆ, ಕಾಂಗ್ರೆಸ್ನ ವಿರುದ್ಧ ಯಾವುದೇ ರೀತಿಯ ಪ್ರತಿಭಟನೆ ಆದರೆ ಈ ರೀತಿಯ ಕೇಸನ್ನು ಹಾಕಿ ಅದನ್ನು ಕಸಿದು ಅವರ ಎಲ್ಲ ಜವಾಬ್ದಾರಿಗಳನ್ನು ಅವರಿಗೆ ಇರುವಂಥ ಹಕ್ಕನ್ನು ಮೊಟಕುಗೊಳಿಸುವಂಥ ಪ್ರಯತ್ನಗಳು ಕಾಂಗ್ರೆಸ್ ಮಾಡ್ತದೆ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಶಾಲಾ ಆಡಳಿತ ಮಂಡಳಿ ಜೊತೆ ಮಾತಾಡ್ಬೋದಿತ್ತು. ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬರೋದು, ಅವರಿಂದ ಜಯಘೋಷಣೆ ಕೂಗಿಸೋದು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು, ಇದೆಲ್ಲ ವೇದವ್ಯಾಸ್ ಕಾಮತ್ ಅವರಿಗೆ ಬೇಕಾಗಿತ್ತು ಅನ್ನೋಂತಹ ಪ್ರಶ್ನೆ ಇದೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಘಟನೆ ಆದಂಥ 3ನೇ ದಿನ ನಾನು ಅಲ್ಲಿ ತಲುಪಿದಾಗ ನೂರಾರು ಸಾವಿರಾರು ಜನರು ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 4:30 ಗಂಟೆ ತನಕ ಆಡಳಿತ ಮಂಡಳಿಯವರಿಗೆ ಮಾತಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಅಧಿಕಾರಿಗಳನ್ನು, DDP ಆಫೀಸ್ನ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರನ್ನು ಆಡಳಿತ ಮಂಡಳಿ ಮತ್ತು ಟೀಚರ್ ಹತ್ರ ನಾನು ಅಡ್ಮಿಷನ್ಸ್ ಮಾತಾಡಬೇಕು ಅಂತೇಳಿ ನಾನು ಪಟ್ಟಾಗ ನನ್ನನ್ನು ಒಳಗಡೆಯೂ ಕರೀಲಿಲ್ಲ. 5 ಗಂಟೆ ನಾನು ಗೇಟ್ ಹತ್ರ ನಿಂತಿದ್ದೆ, ನನ್ನನ್ನು ಹೊರಗಡೆ ಕರೀಲಿಲ್ಲ. ನನಗೆ ಒಳಗಡೆ ಕರೀಲಿಲ್ಲ ಮಾತ್ರವಲ್ಲ, ನನಗೆ ಅವರೂ ಹೊರಗಡೆ ಬಂದಿಲ್ಲ. ಒಂದು ಚುನಾಯಿತ ಜನಪ್ರತಿನಿಧಿಯಾಗಿ, ಸ್ಥಳೀಯ ಶಾಸಕನಾಗಿ ನನಗೆ ಗೇಟ್ ಒಳಗಡೆ ಕರೆಯಲ್ಲ ಅಂತೇಳಿ ಆದರೆ ಇವರು ಮತ್ತು ಬೇರೆ ಸಾಮಾನ್ಯ ಜನರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟಾರೆ ಇವರು ಅಂತೇಳೋದು ಒಂದು ಪ್ರಶ್ನೆ. ಎರಡನೇದು, ಬೆಳಿಗ್ಗೆ 11 ಗಂಟೆಗೆ ಶಾಲೆ ಇತ್ತು, ನಾನು ಹೋಗುವಾಗ ಅಲ್ಲಿ ಶಾಲೆ ಇತ್ತು, ವಿದ್ಯಾರ್ಥಿಗಳು ಇರಲಿಲ್ಲ, ಹೆತ್ತವರಿದ್ದರು, ಸಾರ್ವಜನಿಕರಿದ್ದರು. ಅಲ್ಲಿ ಎಲ್ಲರೂ ಕೂತು ಪ್ರತಿಭಟನೆ ರೀತಿಯಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು, ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ದೇವರಿಗೆ ಅವಹೇಳನ ಆದಾಗ ಪ್ರತಿಭಟನೆ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆ ಆಗುವಂಥ ಸಾಯಂಕಾಲ ಸರಿಸುಮಾರು 4 ಗಂಟೆ ಹೊತ್ತಿಗೆ, 3:45-4 ಗಂಟೆ ಹೊತ್ತಿಗೆ ನೂರಾರು ವಿದ್ಯಾರ್ಥಿಗಳು ಶಾಲೆ ಬಿಟ್ಟಾಗ ಹೊರಗಡೆ ಬಂದು
ಶಾಲೆ ಬಿಟ್ಟಾಗ ಹೊರಗಡೆ ಬರ್ತಾರೆ, ಮಾಧ್ಯಮದಲ್ಲಿ ಬಂದದ್ದು, ನಾನೇನು ಹೇಳಿದೆ. ಗೇಟಿನ ಹೊರಗಡೆ ಬರುವಾಗಲೇ ಅವರು ಜೈ ಶ್ರೀರಾಮ್ ಅಂತೇಳಿ ಕೂತ್ಕೊಂಡೇ ಬಂದಿದ್ದಾರೆ. ಯಾಕಂತೇಳಿದ್ರೆ ಇಷ್ಟು ದಿವಸದ ಅವರ ಏನು ಆ ಶಾಲೆಯಲ್ಲಿ ನಡೀತಿರುವಂಥ ಫ್ರಸ್ಟ್ರೇಷನನ್ನು ವಿದ್ಯಾರ್ಥಿಗಳು ಹೊರಗಡೆ ಹಾಕಿದ್ದಾರೆ, ಜೈ ಶ್ರೀರಾಮ್ ಮಾಡಿದ್ದಾರೆ. ಎಸ್, ಜೈ ಶ್ರೀರಾಮ್ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ರಾಜಕಾರಣನ. ಜೈ ಶ್ರೀರಾಮನ್ನು ನಾನು ಎಲ್ಲಿ ಬೇಕಾದರೆ ಹೇಳ್ತೇನೆ, ನನ್ನ ದೇವರು, ಹೇಳುವಂಥ ಅಧಿಕಾರ ನನಗಿದೆ. ಬೋಲಾ ಭಾರತ್ ಮಾತಾಕಿ ಜೈ ಹೇಳ್ತೀವಿ ನಾವು, ಜೈ ಶ್ರೀರಾಮ್ ಹೇಳ್ತೇವೆ. ಇದನ್ನೆಲ್ಲ ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲರಿಗೂ ಇರುವಂಥ ಅವಕಾಶಗಳು. ಈ ಅವಕಾಶಗಳನ್ನು ಎಲ್ಲೋ ಒಂದು ಕಡೆ ಜೈ ಶ್ರೀರಾಮ್ ಹೇಳಿದ ಕೂಡಲೇ ನಾನು ರಾಜಕಾರಣ ಮಾಡ್ತೇನೆ, ಮಕ್ಕಳನ್ನು ತಪ್ಪುದಾರಿಗೆ ಕೊಂಡೋಗಿದ್ದೇನೆ, ಮಕ್ಕಳೇ ಹೊರಗಡೆ ಬರುವಾಗ ಜೈ ಶ್ರೀರಾಮ್ ಅಂತೇಳಿ ಹೇಳ್ತಾ ಬಂದಿದ್ದವರು, ನಾನು ಅವರೊಂದಿಗೆ ಸೇರಿಕೊಂಡು ಜೈ ಶ್ರೀರಾಮ್ ಅಂತ ಹೇಳಿದ್ದೇನೆ. ಇದು ನಮ್ಮ ಪ್ರತಿಭಟನೆ ವಿಧಾನ ಇರ್ಬೋದು. ಪ್ರತಿಭಟನೆಯಲ್ಲಿ ಜೈ ಶ್ರೀರಾಮ್ ಬರ್ತದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳುವಂಥದ್ದು ನಾವೇನು ಹೊತ್ತೇನಲ್ಲ. ಆದರೆ ನಾನು ಆ ಮಕ್ಕಳ ಹತ್ರ ಭಾರತೀಯ ಜನತಾ ಪಾರ್ಟಿ ಜೈ ಅಂತ ಹೇಳಿಸಿದ, ಇದನ್ನೆಲ್ಲ ಅವ್ರು ತಿಳ್ಕೊಳ್ಬೇಕು. ಜೈ ಶ್ರೀರಾಮ್ ನಮ್ಮ ದೇವರಿಗೆ ಜೈಕಾರ ಹಾಕುವಂಥದ್ದು ತಪ್ಪೇನಿಲ್ಲ. ಆದರೆ ಮಕ್ಕಳು ಶಾಲೆಯಿಂದ ಹೊರಗಡೆ ಬರುವಾಗ ಹಾಕಿದ್ದಾರೆ, ಅದನ್ನು ನೀವು ರಾಜಕೀಯವಾಗಿ ಅವರಿಗೆ ಬಳಸ್ಕೊಂಡಿದ್ದೀರಿ ಅಂತ ನೀವು ಹೇಳ್ತೀರಿ ಅಂತೇಳಿ. ಆದರೆ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಮಾತನ್ನು ಕೇಳ್ತೀನಿ. ಮೊನ್ನೆ ಹಿಜಾಬ್ ಆಯಿತು, ಮಣಿಪುರದ ಘಟನೆ ಆಯಿತು, ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾರಲ್ಲ ಕ್ಯಾಂಡ್ ಹಿಡ್ಕೊಂಡು. ಮಣಿಪುರದಲ್ಲಿ ಆದ ಘಟನೆಯ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಅಲ್ಲಲ್ಲಿ ಕ್ಯಾಂಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದಾರಲ್ಲ, ಅದು ರಾಜಕೀಯವಾಗಿ ಬಳಸ್ಕೊಂಡದ್ದ ಅಲ್ವಾ? ಆಯಿತು ಬಿಡಿ. ಹಿಜಾಬ್ ಬಗ್ಗೆ ಗೊಂದಲ ಆದಾಗ, ಮಕ್ಕಳು ಹಿಜಾಬ್ ಪರವಾಗಿ ಮಾತನಾಡಿದಾಗ ಎಷ್ಟೋ ಸಂಘ ಸಂಸ್ಥೆಯವರು ಅವರ ಪರವಾಗಿ ಮಾತನಾಡಿದ್ದು ಎಲ್ಲವೂ ಕಂಡಾಗ ಅದು ಹಾಗಾದರೆ ರಾಜಕೀಯವನ? ನೋಡಿ, ಅವರು ಮಾಡಿದರೆ ಸರಿ, ಬೇರೆಯವರು ಮಾಡಿದರೆ ತಪ್ಪು ಅಂತ ಹೇಳುವಂಥ ಭಾವನೆಗಳಲ್ಲ. ನನಗೊಂದು ಮಾತನ್ನು ಈ ಮಾಧ್ಯಮದ ಮುಖಾಂತರ ನಿಮ್ಮ ಹತ್ರ ನಾನು ಹೇಳಿ ಬಯಸ್ತೇನೆ. ರಿಪಬ್ಲಿಕ್ ಆರ್ ಕನ್ನಡದ ಮುಖಾಂತರ ನಾನು ಒಂದು ಹೇಳಿ ಬಯಸ್ತೇನೆ. ಯಾವುದೇ ಧರ್ಮದವರಿರಲಿ, ಅವರ ದೇವರುಗಳಿಗೆ ಅವಹೇಳನ ಆದಾಗ ಯಾವ ವ್ಯಕ್ತಿಗಳು ಕೂಡ ಸುಮ್ಮನೆ ಕೂರಲ್ಲ. ಅಲ್ಲನಿಗೆ ಅವಹೇಳನ ಆದಾಗ ಮುಸಲ್ಮಾನರು ಸುಮ್ಮನೆ ಕೂರಲ್ಲ, ಯೇಸುವಿಗೆ ಅವಹೇಳನ ಆದಾಗ ಕ್ರಿಶ್ಚಿಯನ್ರು ಸುಮ್ಮನೆ ಕೂತಾರಲ್ಲ, ರಾಮನಿಗೆ ಅವಹೇಳನ ಆದಾಗ ಹಿಂದೂಗಳು ಸುಮ್ಮನೆ ಕೂತ್ಕೊಳ್ಳಲ್ಲ. ರಾಮನಿಗೆ ಅವಹೇಳನ ಆದಾಗ ಸತ್ಯಶುದ್ಧರ ಸಮಿತಿ ಬರುತ್ತೆ, ಮಕ್ಕಳನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಬರುತ್ತೆ ಅಂತೇಳಿ. ಆದರೆ ಅಲ್ಲನಿಗೆ ಅವಹೇಳನ ಆದಾಗ ಮಕ್ಕಳ ವ್ಯವಸ್ಥೆಗಳು ಕ್ರೈಸ್ತನಿಗಾದಾಗ ಬರಲ್ಲ. ಹಾಗಾಗಿ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಮಾಡಬೇಕು, ಶಿಕ್ಷಣವನ್ನು ಕಲಿಸಬೇಕು. ಪಠ್ಯಪುಸ್ತಕದಲ್ಲಿ ನೀವು ಅದನ್ನು ಮಾತ್ರ ಕಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಬಿಟ್ಟರೆ ರಾಮನ ಬಗ್ಗೆ, ನಾಗನ ಬಗ್ಗೆ ಮಾತಾಡುವಂಥ ಅಧಿಕಾರ ಆ ಟೀಚರಿಗೆ ಇಲ್ಲ. ಕಾಂಗ್ರೆಸ್ನ ಆರೋಪ ಏನಂತಂದ್ರೆ, ವೇದವ್ಯಾಸ್ ಕಾಮತ್ ಅವರು ಶಾಸಕ ಸ್ಥಾನದ ಗೌರವಕ್ಕೆ ಧಕ್ಕೆಯನ್ನು ತಂದಿದ್ದಾರೆ, ಅವರು ಅನರ್ಹ ಆಗುವವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ, ಈ ಬಗ್ಗೆ ಸ್ಪೀಕರ್ಗೆ ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನನ್ನು ಮಂಗಳೂರಿನ ಜನತೆ ಆಯ್ಕೆ ಮಾಡಿದ್ದು, ಕಾಂಗ್ರೆಸ್ ಪಾರ್ಟಿಯವರು ಆಯ್ಕೆ ಮಾಡಿದ್ದಲ್ಲ. ಮಂಗಳೂರಿನ ಜನತೆ 2.5 ಲಕ್ಷ ಜನ ನನ್ನನ್ನು ಆಯ್ಕೆ ಮಾಡಿದ್ದು. ಅದನ್ನು 2.5 ಲಕ್ಷ ಜನ ಸಂವಿಧಾನದ ವ್ಯವಸ್ಥೆಗಳಲ್ಲಿ ಮತದಾನದ ಮುಖಾಂತರ ಆಯ್ಕೆ ಮಾಡಿದ್ದನ್ನು ಕಾಂಗ್ರೆಸ್ ಪಾರ್ಟಿಯವರು ಶಾಸಕರು ವೇದವ್ಯಾಸ್ ಕಾಮತರು ಅನರ್ಹ ಮಾಡಬೇಕು ಅಂತ ಹೇಳಿದ ಕೂಡ ಅನರ್ಹ ಮಾಡುವಂಥ ವ್ಯವಸ್ಥೆಗಳು ಎಲ್ಲೋ ಒಂದು ಕೂಡ ಅದಕ್ಕೆ ಅವಕಾಶಗಳು ಇದೆ ಅಂತೇಳಿ. ಆದರೆ ಜಗತ್ತಿನಲ್ಲಿ ಇನ್ನೇನೇನೋ ಆಗ್ಬೋದು. ಅದಕ್ಕಾಗಿ ಕಾಂಗ್ರೆಸ್ನವರು ಇದನ್ನು ರಾಜಕೀಯ ಮಾಡಬೇಕು. ಕಾಂಗ್ರೆಸ್ನವರಿಗೆ ಒಟ್ಟಾರೆ ಇಷ್ಟೇ, ಕಾಂಗ್ರೆಸ್ನವರಿಗೆ ರಾಮ ಬೇಡ, ರಾಮ ದೇವರು ಬೇಡ, ರಾಮ ದೇವರ ವಿರುದ್ಧವಾಗಿ ಮಾತಾಡಿದ ಟೀಚರ್ ಬೇಕು. ರಾಮ ದೇವರ ವಿರುದ್ಧವಾಗಿ ಮಾತನಾಡಿದ ಟೀಚರ್ ಬೇಕು, ರಾಮ ಬೇಡ. ಇದು ದುಃಖದ ಪರಿಸ್ಥಿತಿ. ನಾನು ಒಂದಂತೂ ಮಾತು ಹೇಳ್ತೀನಿ ಕಾಂಗ್ರೆಸ್ನವರಿಗೆ, ಇದು ನಿಮ್ಮ ಅವನತಿಯ ಪರಮಾವಧಿ. ನೀವು ಈಗಾಗಲೇ ಲೋಕಸಭೆಯಲ್ಲಿ 44 ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಇನ್ನೂ ಅದು 24ಕ್ಕೆ ಬರುತ್ತೋ, 30ಕ್ಕೆ ಬರುತ್ತೋ, 20ಕ್ಕೆ ಬರುತ್ತೋ ಗೊತ್ತಿಲ್ಲ. ಆ ರೀತಿ ವ್ಯವಸ್ಥೆಗಳಲ್ಲಿ ನೀವು ಹೋಗ್ತಾ ಇದ್ದೀರಿ. ನಿಮಗೆ ರಾಮನನ್ನು ಅವಹೇಳನ ಹಾಗಾದರೆ ಹಿಂದೂಗಳ ಮತಗಳು ಬೇಡ ಅಂತ ಹೇಳುವಂಥ ನೀವು ತಿಳ್ಕೊಂಡಿದ್ದೀರ. ರಾಮನನ್ನು ದ್ವೇಷ ಮಾಡಿದ ನಂತರ, ರಾಮನನ್ನು ಅವಹೇಳನ ಮಾಡಿದ ನಂತರ ನೀವು ರಾಮನನ್ನು ಅವಹೇಳನ ಮಾಡಿದ ಟೀಚರ್ ಒಟ್ಟಿಗೆ ನಿಲ್ತೀರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಹಾಗಾದರೆ ಇಡೀ ರಾಜ್ಯದಲ್ಲಿರುವಂಥ ಹಿಂದೂಗಳು, ಇಡೀ ದೇಶದಲ್ಲಿರುವಂಥ ಹಿಂದೂಗಳು ಕಾಂಗ್ರೆಸ್ಸಿಗೆ ಮತನೇ ಹಾಕಬಾರ್ದು, ಬೇಡ ನಿಮ್ಮ ಮತ ಅಂತ ಹೇಳುವಂಥದ್ದು ನಿಮ್ಮ ಭಾವನೆಯ. ಮತದ ಪ್ರಶ್ನೆಗಳು ಬಿಡಿ. ಎರಡನೇ ಮಾತು, ರಾಮನಿಗೆ ಅವಹೇಳನ ಆದಾಗ ನಾನೇ ಹಿಂದೂ, ನಾನು ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲೇ ಇರಲ್ಲ. ಅಂದ್ರೆ ನಿಮಗೆ ಬೇರೆಯವ್ರ ಮತ ಬೇಡವಾ? ನೋಡಿ, ಮಾತು ಹೇಳ್ತೀನಿ ಕೇಳಿ. ನಾನು ಇವತ್ತಿನ ತನಕ ಯೇಸು ಕ್ರಿಸ್ತನ ಬಗ್ಗೆ ಯಾರು ಏನು ಮಾತನಾಡಿದ್ದಾರೆ ಅಂತ ಹೇಳುವಂಥದ್ದು ಯಾರಾದರೂ ಮಾತಾಡಿದರೆ ಅವರ ಪರವಾಗಿ ನಿಲ್ಲ. ನಾನು ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡಿದ, ಅಲ್ಲನ ವಿರುದ್ಧವಾಗಿ ಮಾತನಾಡಿದ ಪರ ನಾನು ನಿಲ್ಲಲ್ಲ. ನೋಡಿ, ಅವರವರಿಗೆ ಅವರವರ ಧರ್ಮದ ಅವರವರ ದೇವರು ಶ್ರೇಷ್ಠ. ನಾನು ನನಗೆ ನನ್ನ ಧರ್ಮದ ನನ್ನ ದೇವರು ನನಗೆ ಶ್ರೇಷ್ಠ. ಹಾಗೆ ಬೇರೆ ಧರ್ಮದ ಬೇರೆ ದೇವರನ್ನು ನಾನು ತ್ಯಜಿಸಲ್ಲ, ಅದಕ್ಕೆ ಅವಹೇಳನ ಮಾಡಲ್ಲ, ಅದಕ್ಕೆ ತ್ಯಜಿಸಲ್ಲ, ಅವರಿಗೆ ಅವಹೇಳನ ಮಾಡಲ್ಲ. ನಾನು ಅವಹೇಳನ ಮಾಡಬಾರ್ದು. ನೀವು ರಾಮನನ್ನು ನಂಬಲ್ಲ, ಇದು ನಂಬೇಡಿ, ಹಾಗಂತ ಅವಹೇಳನ ಮಾಡಬೇಡಿ.
ನಮ್ಮ ಭಾವನೆಗೆ ಧಕ್ಕೆ ಆದಾಗ ಅದು ಆಗುವಂಥ ಘಟನೆಗಳು, ಆವೇಶಗಳು, ಬೇರೆ ರೀತಿಯ ಹೋರಾಟಗಳಿರುತ್ತೆ. ನೀವಿವತ್ತು FIR ಹಾಕ್ಬಿಟ್ಟಿದ್ದೀರಿ, ನನ್ನನ್ನು ಶಾಸಕತನದಿಂದ ಅನರ್ಹಗೊಳಿಸ್ತೀರಿ ಅಂತ ಹೇಳೋದು ನೀವು ಏನೇನೋ ಮಾತಾಡ್ಬೋದು. ನಾನು ಅಂತ ಹೇಳ್ತೇನೆ, ಶಾಸಕಸ್ಥಾನ ಇವತ್ತು ಬರುತ್ತೆ ಹೋಗುತ್ತೆ. ರಾಜಕೀಯವಾಗಿ ಅವಕಾಶಗಳು ಸಿಗಬೇಕು ಅಂತ ಹೇಳೋ ಕಾರಣ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿ ನಾನೆಲ್ಲೋ ಯಾರನ್ನು ಮೆಚ್ಚಿಸಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಯಾವ ತಪ್ಪು. ನಾನು ಮೊದಲಾಗಿ ಹೇಳ್ತೇನೆ, ನಾನೊಬ್ಬ ಹಿಂದೂ. ಶಾಸಕ ಬಿಡಿ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಒಂದು ಹಿಂದೂ ನನ್ನ ದೇವರಿಗೆ ಅವೇಳನ ಆದಾಗ ನಾನು ಕೇಳಲ್ಲ. ವೇದವ್ಯಾಸ್ ಕಾಮತ್ ಅವರಿಗೆ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಬಹಳ ಕೆಲಸ ಇದೆ, ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ, ಡೆವಲಪ್ಮೆಂಟ್ ಆಗಬೇಕಾಗಿದೆ. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡ್ತಾರೆ ವೇದವ್ಯಾಸ್ ಕಾಮತ್. ಇದು ಬೇಕಾ ಅವರಿಗೆ ಅನ್ನುವಂಥ ಪ್ರಶ್ನೆ. ನೋಡಿ, ಒಂದು ಮಾತನ್ನು ಹೇಳ್ತೇನೆ, ಇಡೀ ಮಂಗಳೂರಿನ ಚಿತ್ರಣ ಕಳೆದ 5 ವರ್ಷದಿಂದ ಹೇಗಿತ್ತು, ಈಗ ಹೇಗಾಗಿದೆ. ನಾನು ಒಂದು ಮಾತನ್ನು ಹೇಳ್ತೇನೆ, 4,000ಕ್ಕೂ ಅಧಿಕ ಕೋಟಿ ಕಳೆದ 5 ವರ್ಷಗಳ ನನ್ನ ಅವಧಿಗಳಲ್ಲಿ ನಾನು ಪ್ರಥಮ ಸಲ ಶಾಸಕ ಆದಾಗ ನಮ್ಮ ಸರ್ಕಾರ ಇದ್ದರೆ ಮಂಗಳೂರಿನಾಗೆ ನಾನು ತಂದಿದ್ದೇನೆ. ಅದರಲ್ಲಿ 1,000 ಕೋಟಿ ಚಿಲ್ಲರೆ ಕಾಮಗಾರಿಗಳು ಈಗ ಸಿದ್ದರಾಮಯ್ಯ ಬಂದ ನಂತರ ನಿಲ್ಲಿಸಿದ್ದಾರೆ. ಅದನ್ನು ಸರಿಪಡಿಸ್ಕೊಂಡು ಅದನ್ನು ನಿಲ್ಲಿಸಿದ್ದನ್ನು ಪುನರಪಿ ಕೊಡಿ ಅಂತ ಹೇಳಿ ನಾನು ಹೋಗಿ ಕೈಕಾಲು ಹಿಡಿದುಕೊಂಡು ಏನೋ ತರಿಸ್ತಾ ಇದ್ದೇನೆ. ಒಂದು 50, 60, 70 ಕೋಟಿ PWDಯಲ್ಲಿ, ಹೀಗೆ ಬೇರೆ ಬೇರೆ ಇಲಾಖೆಯ ಕಾರ್ಪೊರೇಷನ್ನಲ್ಲಿ ಮಹಾನಗರ ಪಾಲಿಕೆಗೆ 200 ಕೋಟಿ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಕೊಟ್ಟ 200 ಕೋಟಿಯ ಅನುದಾನವನ್ನು ನಿಲ್ಲಿಸಿದ್ದಾರೆ. ಈಗ ಕಾಮಗಾರಿ ಆಗ್ತಾ ಇಲ್ಲ. ಹಾಗಾಗಿ 4,500 ಕೋಟಿಯಷ್ಟು ಕಾಮಗಾರಿಗಳು ತಂದಂಥ ಆದೇಶ ಕಾಮಗಾರಿಗಳು ಆಗ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು, ಬಿಡಿ, ಅಭಿವೃದ್ಧಿ ಮಾಡಲಿಕ್ಕೆ ತುಂಬ ಕೆಲಸ ಇದೆ ಅಂತ ಹೇಳುವವರು ಒಂದು ಮಾತ್ರ ನನ್ನ ಪ್ರಶ್ನೆ ಈ ಮಾಧ್ಯಮದಲ್ಲಿ, ಕಳೆದ ಚುನಾವಣೆ ಆದಂಥ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಈಗ ಆದ ನಂತರ ಇವತ್ತಿನ ತನಕ 1 ರೂಪಾಯಿ ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನೋಡಿ. ನನ್ನ ಕ್ಷೇತ್ರಕ್ಕೆ ಬಿಡ, ಯಾವ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ 1 ರೂಪಾಯಿ ಕೊಟ್ಟು ಭರತ್ ಬಂತ, ಉಮಾನತ್ ಕೋಟೆಯನ್ರಿಗೆ ಬಂದಿದ್ದ, UT ಖಾದರ್ ಶೆಟ್ಟರ್ಗೆ 1 ರೂಪಾಯಿ ಕೊಟ್ಟಿದ್ದಾರಾ? ಹೇಳಿ ಅಲ್ಲ ಅವರು. 1 ರೂಪಾಯಿ ಅನುದಾನವನ್ನು ಕೊಡದೆ ಮತ್ತೆ ಅಭಿವೃದ್ಧಿ ಮಾಡೋದು ಹೇಗೆ? 1 ರೂಪಾಯಿ ಅನುದಾನವನ್ನು ಕಳೆದ 7-8 ತಿಂಗಳಲ್ಲಿ ಯಾವುದೇ ಒಂದು ಶಾಸಕರ 224 ವಿಧಾನಸಭಾ ಕ್ಷೇತ್ರದ ಯಾವುದಾದ್ರು ಒಂದು ಶಾಸಕರಿಗೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿ ಅದಕ್ಕೆ ಲೆಕ್ಕಾಚಾರ ಕೊಡಿ. ಅನುದಾನ ತಗೊಂಡ್ಬರೋದೇ ನಿಮ್ಮ ಕೆಲಸ. ನಾವು ಅನುದಾನ ತಗೊಂಡು ಬಂದ ಅನುದಾನನೇ ಇಲ್ಲ ನೋಡಿ. ಅನುದಾನ ತಗೊಂಡು ನಾವು ಮಂತ್ರಿಗಳ ಹತ್ರ, ಅಧಿಕಾರಿಗಳ ಹತ್ರ ಹೋಗಿ ಅನುದಾನವನ್ನು ತರಲಿಕ್ಕೆ ನಮ್ಮ ಪ್ರಯತ್ನಗಳನ್ನು ಮಾಡ್ತೀವಿ. ಹೋದ ವರ್ಷ ನನ್ನ ಸರ್ಕಾರ ಇರುವಾಗ ನಾನು ಅದೇ ರೀತಿ ಪ್ರಯತ್ನವನ್ನು ಮಾಡಿ ಅನುದಾನ ಬಂದಿದೆ. ಈಗ ಬರ್ತಾ ಇಲ್ಲ. ಹೇಳಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲ ಅನುದಾನಗಳು ಸರಿಸುಮಾರು ಗ್ಯಾರಂಟಿಗೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಹತ್ರ ಈಗ ಅನುದಾನ ಇಲ್ಲ. 2 ವರ್ಷ, ಪ್ರಾರಂಭದ 2 ವರ್ಷ ನೀವು ಅನುದಾನ ಕೇಳಬಾರ್ದು ಅಂತ ಹೇಳೋದು ಹೇಳಿದ್ದಾರೆ ಅಂತ ಹೇಳೋದು ಹೇಳ್ತಾ ಇದ್ದಾರೆ. ಅದು ಬಿಡಿ, ಮೊನ್ನೆ ಈಗ ಮಂಗಳೂರು ನಗರದಲ್ಲಿ ಭೈರತಿ ಸುರೇಶ್ ಅವರು ನನ್ನ ವ್ಯಾಪ್ತಿ ನಗರಾಭಿವೃದ್ಧಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಸಚಿವರು ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೋದರು. 75 ಕೋಟಿ 2 ದಿವಸದಲ್ಲಿ ಬರ್ತದಂತ. ಅವರು ಹೋಗಿ ಈಗ ತಿಂಗಳು 4 ಆಯಿತು, 75 ಕೋಟಿ ಬಂದಿಲ್ಲ. 75 ಕೋಟಿ ಬರ್ತದೆ ಅಭಿವೃದ್ಧಿ ಮಾಡೋದಕ್ಕೆ. ಸರಿ, ನೀವು 75 ಕೋಟಿ ಯಾಕೆ ಕೊಡ್ತೀರಿ ಅಂತ ಪತ್ರಿಕೆಯಲ್ಲಿ ಹೇಳಿದ್ರಿ. ಪತ್ರಿಕೆಯಲ್ಲಿ ನಿಮ್ಮ ಜಂಬವನ್ನು ಕೊಚ್ಚಿಕೊಳ್ಳೋದು ಒಂದು ಭಾಗ. ಜಂಬವನ್ನು ಕೊಚ್ಚಿಕೊಂಡ ನಂತರ ಕಳಿಸಿ. ಅದನ್ನು ನಾನು ಅವರ ಗಮನಕ್ಕೆ ತಂದಿದ್ದೇನೆ. ನೀವು 3 ಸಲ ನಮ್ಮ ಅವರ ಹತ್ರ ಹೋಗಿದ್ದೇನೆ, ನೀವು ಹಣ ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಬಂದಿಲ್ಲ ಅಂತ. ಇಲ್ಲೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು, ಅಭಿವೃದ್ಧಿ ಮಾಡಲಿಕ್ಕೆ ತುಂಬ ಕೆಲಸ ಕಾರ್ಯಗಳಿದೆ, ನಿಮ್ಗೆ ಗೊತ್ತಿದೆ. ಹಣ ಕೊಟ್ಟರೆ ಅಭಿವೃದ್ಧಿ ಮಾಡ್ಬೋದು. ಹಣನೇ ಕೊಡಲ್ಲ ಇವರು. BJP ಶಾಸಕರು ಅಂತ ನಮಗೆ ಹಣನೇ ಕೊಡಲು, ಅದು ಕಾಂಗ್ರೆಸ್ನ ಶಾಸಕರಿಗೆ ಕೊಡ್ತಾ ಇಲ್ಲ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಹಣನೇ ಕೊಟ್ಟಿಲ್ಲ. ನಾನೀಗ ಹೇಳ್ತೇನೆ, ನೀವು ಹಣ ಹೊಸದಾಗಿ ಈಗ ಕೊಟ್ಟಿದೆ ತೊಂದರೆ ಇಲ್ಲ. ನನ್ನ ಹೋದ ವರ್ಷದ ಅವಧಿಯಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಇರುವಾಗ ಮುಖ್ಯಮಂತ್ರಿಗಳು ಏನೆಲ್ಲ ಸ್ಯಾಂಕ್ಷನ್ ಮಾಡಿದ್ದೇನೆ, ದಯವಿಟ್ಟು ಅದು ನಮ್ಮ ಅವಧಿಯಲ್ಲಿ ಸ್ಯಾಂಕ್ಷನ್ ಆದವು. ಇಲ್ಲಿ ನಾನು ತುಂಬ ದೇವಸ್ಥಾನಗಳಿಗೆ, ತುಂಬ ರಸ್ತೆಗಳಿಗೆ ಹಣವನ್ನು ಕೊಟ್ಟದ್ದು ಬಾಕಿ ಇದೆ. ಅದನ್ನಾದರೂ ಕೊಡಿ, ನಮ್ಮ ಅವಧಿಯಲ್ಲಿ ಕೊಟ್ಟದ್ದು. ಅದ್ಯಾಕೆ ತಡೆ ಹಿಡಿದಿದ್ದೀರಿ? ಕೊನೆಯದಾಗಿ ವೇದವ್ಯಾಸ್ ಕಾಮತ್ ಅವರೇ, ಈಗ ಸಂತ ಜೆರೋಸ್ ಶಾಲೆಯಲ್ಲಿ ನಡೆದಂತಹ ಘಟನೆ ಇಲ್ಲಿವರೆಗೂ ಬಂದು ನಿಂತಿದೆ. ತಮ್ಮ ಮೇಲೆ FIR ಆಗಿದೆ. ಲೋಕಸಭೆ ಚುನಾವಣೆ ಹತ್ತಿರ ಆಗಿರೋದ್ರಿಂದ ರಾಜಕೀಯ ಮಾಡ್ತಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ತಮ್ಮ ಮುಂದಿನ ನಡೆ ಏನು? ನೋಡಿ, ನಾವು ಒಂದಂತೂ ಸತ್ಯ, ಲೋಕಸಭಾ ಚುನಾವಣೆ ಬರುವಾಗ ಈ ರೀತಿ ರಾಜಕಾರಣವನ್ನು ಮಾಡಿಕೊಳ್ಬೇಕು ಅಂತ ಹೇಳೋದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ. ನೋಡಿ, ಯಾವ ಸಂದರ್ಭದಲ್ಲಿ ಯಾವ ವಿಚಾರಗಳು, ಘಟನೆಗಳು, ಈ ರೀತಿ ಘಟನೆಗಳಾದ ಕಾರಣ ನಾವು ಅಲ್ಲಿ ಹೋಗಿದ್ದಿಲ್ಲ. ಈ ಘಟನೆಗಳಾಗಿದ್ದರೆ ನಾನು ಜನಸೋ ಶಾಲೆ ಹತ್ರ ಹೋಗ್ತಿದ್ದೆ. ಅದು ಸಹ ಘಟನೆ ಆದ 3 ದಿವಸ ನಂತರ ಹೋಗಿದ್ದು ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ನೀವು ಅದನ್ನು ಮಾಡಿದ ನಂತರ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳೋದು ಒಂದು ಭಾಗ. ಎರಡನೇದು, ರಾಜಕೀಯ ಮಾಡಬೇಕು ಅಂತ ಹೇಳುವಂಥದ್ದಾದರೆ ನಮಗೆ ಸಾವಿರಾರು ವಿಚಾರಗಳಿವೆ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಹಾಲಿಗೆ ರೇಟ್ ಜಾಸ್ತಿ ಮಾಡಿದರು, ಎಕ್ಸೈಸ್ ಜಾಸ್ತಿ ಮಾಡಿದರು, ಲ್ಯಾಂಡ್ ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಮಾಡಿದರು, ಸ್ಟ್ಯಾಂಪು 50 ರೂಪಾಯಿ ಸ್ಟ್ಯಾಂಪಿಗೆ 500 ರೂಪಾಯಿ ಮಾಡಿದ್ದಾರೆ. ಈಗ ಅದಾಯಿತು. ವೆಹಿಕಲ್ ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಮಾಡಿದರು. ನೀವು ನೋಡಿ, ಇವರು ಗ್ಯಾರಂಟಿ ಕೊಟ್ಟ ಕಾರಣ ಏನೆಲ್ಲ ಜಾಸ್ತಿ ಮಾಡಿದ್ದಾರೆ ನೋಡಿ.
ಇದೆಲ್ಲ ಮಾಡಿದರು. ಇಂಥ ಘಟನೆಗಳಿಗೆ ನಮಗೆ ಏನು ವಿರೋಧ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ನಮಗೆ ಸಾವಿರಾರು ವಿಚಾರಗಳಿದೆ. ನಾವು ಅದನ್ನು ಮಾಡ್ತಾಯಿದ್ದೀವಿ. ಆದರೆ ನಮ್ಮ ದೇವರುಗಳಿಗೆ ಅವಹೇಳನ ಆದಾಗ ನಾನೊಂದು ಹಿಂದೂ ಆಗಿ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಈಗ ನೋಡಿ, ಆ ಟೀಚರ್ ತಪ್ಪು ಮಾಡಿ ಆ ಟೀಚರ್ ಪರ ಐವನ್ ಡಿಸೋಜ ಲೋಬೋ ಅವರು ಅಥವಾ ಇನ್ನಿತರ ಕಾಂಗ್ರೆಸ್ನ ನಾಯಕರು ನಿಲ್ತಾರೆ. ನಮ್ಮ ಮಕ್ಕಳು ಯಾವುದೇ ತಪ್ಪು ಮಾಡದೆ ಅಥವಾ ನಾವು ಯಾವುದೇ ತಪ್ಪು ಮಾಡದೆ ನಮ್ಮನ್ನು ನಾವು ಸಮರ್ಥಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಅಂತೇಳಿದರೆ ಇದು ಏನು ಹಿಟ್ಲರ್ ರಾಜಕಾರಣ ಆಗಿತ್ತು, ಖುಷಿಬಂಧನ ಮಾಡುವಂಥ ರಾಜಕಾರಣಗಳ ಪರಿಸ್ಥಿತಿಗಳಲ್ಲಿ. ಯಾಕಂತಂದರೆ ಈಗ ಸಿದ್ದರಾಮಯ್ಯರ ವಿರುದ್ಧ ಯಾರು ಬರೆದ್ರು FIR? ಮೋದಿಯವರ ವಿರುದ್ಧ ಬರೀತಾರೆ, ಬೊಮ್ಮಾಯಿಯವರ ವಿರುದ್ಧ ಬರೀ ನಾವು FIR ಮಾಡಿಲ್ಲ. ಬರೆಯುವ ಅಧಿಕಾರ ಅವರಿಗಿದೆ, ಬರೀಲಿ. ನೀವ್ಯಾಕೆ FIR ಮಾಡಿ ಒಳಗಡೆ ಆಗ್ತೀರಾ? ಅಂದರೆ ಇದು ಏನು ಅಂತ ಹೇಳಿದ್ರೆ, ಯಾರು ಯಾವುದೋ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೇವೆ, ಅವರ ವಿರುದ್ಧ ಈ ರೀತಿ FIR ಹಾಕ್ಸೋದು, ಅವರನ್ನು ಜೈಲಿಗೆ ಕಟ್ಟುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ನಾನು ಒಂದಂತೂ ಹೇಳ್ತೀನಿ, ಇದಕ್ಕೆ ಯಾವುದಕ್ಕೂ ನಾವು ಹೆದರಲ್ಲ. ನಾನು ಒಂದು ಹೇಳ್ತೀನಿ, ಶಾಸಕ ಸ್ಥಾನ ಇರ್ತದೆ ಹೋಗ್ತದೆ, ಇದೆಲ್ಲ ಸೆಕೆಂಡ್ರಿ. ಆದರೆ ನಮ್ಮ ದೇವರ ಮತ್ತು ನಮ್ಮ ಧರ್ಮದ ವಿರುದ್ಧವಾಗಿ ನಡೆಯುವಂಥ ಘಟನೆಗಳ ಬಗ್ಗೆ ನಾವು ಯಾವತ್ತೂ ಬಿಟ್ಟುಕೊಡುವಂಥ ವ್ಯಕ್ತಿಗಳೆಲ್ಲ ಬಿಟ್ಟುಕೊಡಲ್ಲ. ಇಷ್ಟು ನಾನು ಹೇಳಿ ಬಯಸ್ತೇನೆ. ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳ್ತಾ ಇದ್ದನ್ನು ನಾವು ಗಮನಿಸಿದ್ವಿ. ಪ್ರತಿಭಟನೆ ಮಾಡಿದ್ವಿ, ಅಲ್ಲಿ ತಪ್ಪಾಗಿತ್ತು, ಆ ತಪ್ಪನ್ನ ಪ್ರಶ್ನೆ ಮಾಡಿದ್ವಿ. ಹಾಗಿದ್ರೆ ತಪ್ಪನ್ನ ಪ್ರಶ್ನೆ ಮಾಡೋದು ತಪ್ಪ? ಹಿಟ್ಲರ್ ರಾಜಕಾರಣ ನಡೀತಾ ಇದೆ ಅನ್ನೋಂತಹ ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ. ಇದರ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಮಾಡೋದಿಲ್ಲ. ರಾಜಕಾರಣ ಮಾಡಬೇಕು ಅಂತಾದರೆ ಸಾವಿರಾರು ವಿಚಾರಗಳಿದೆ. ತಪ್ಪನ್ನು ಪ್ರಶ್ನೆ ಮಾಡಿದ್ದೀವಿ. ನಾನು ಶಾಸಕ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಹಿಂದೂ. ನಮ್ಮ ದೇವರಿಗೆ ಅವಹೇಳನ ಆದರೆ ನಾನು ಅದನ್ನು ಖಂಡಿತವಾಗಿ ಪ್ರಶ್ನೆ ಮಾಡ್ತಾನೆ ಇರ್ತೀನಿ ಅನ್ನುವಂತಹ ಮಾತನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.